ಅದೊಂದು ಪುಟ್ಟ ಗ್ರಾಮ. ಈ ಊರಿನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳಿಗೆ ಸಾರ್ವತ್ರಿಕ ಚುನಾವಣೆ ಕುರಿತು ಮಹತ್ವ, ಅದರ ಕರ್ತವ್ಯ ನಿಷ್ಠೆ, ಚುನಾವಣೆ ವ್ಯವಸ್ಥೆ ಹೇಗೆ ಜರುಗಬೇಕು ಎಂಬ ಕುರಿತು ವಿದ್ಯಾರ್ಥಿಗಳಿಗೆ ಶಾಲೆಯ ಶಿಕ್ಷಕ ವರ್ಗದವರು ಅಚ್ಚುಕಟ್ಟಾಗಿ ಮಕ್ಕಳಿಂದಲೇ ಗಮನ ಸೆಳೆಯುವ ಮೂಲಕ ವಿದ್ಯಾರ್ಥಿಗಳ ಮಾದರಿ ಚುನಾವಣೆ ಜರುಗಿತು. ಹೌದು, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ದಮ್ಮೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಚುನಾವಣೆ ಚಟುವಟಿಕೆ ನಡೆಸುವ ಮೂಲಕ ಮಕ್ಕಳಿಗೆ ದೇಶಕ್ಕೆ ಪ್ರಜಾಪ್ರಭುತ್ವ, ಮತದಾನ, ಮತದಾರರ ಮೌಲ್ಯ ಕುರಿತು ನಡೆದ ಈ ಚುನಾವಣೆ ವಿಶಿಷ್ಟವಾಗಿ ಜರುಗಿತು. ಚುನಾವಣೆ ಪ್ರಕ್ರಿಯೆ ನಾಮಪತ್ರ ಸಲ್ಲಿಕೆ, ನಾಮಪತ್ರ ಹಿಂಪಡೆಯುವಿಕೆ, ಬಹಿರಂಗ ಪ್ರಚಾರ, ಮತದಾನ, ಮತ ಎಣಿಕೆ ಸೇರಿದಂತೆ ಚುನಾವಣೆಯನ್ನು ಹೇಗೆ ನಡೆಸಬೇಕೆಂಬ ಕುರಿತು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ಸಮಗ್ರ ಮಾಹಿತಿ ನೀಡಿದರು. ವಿದ್ಯಾರ್ಥಿಗಳು ಸಾಲಾಗಿ ಬಂದು ಮತ ಚಲಾಯಿಸಿದರು. ಈ ಚುನಾವಣೆಯಲ್ಲಿ ಉಷಾ ಹಳ್ಳಿಕೇರಿ 10ನೇ ತರಗತಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. ರಾಮರಾಜ ಕುಡಗುಂಟಿ ಉಪಪ್ರಧಾನಿಯಾಗಿ ಆಯ್ಕೆಯಾದರು. ವಿವಿಧ ಖಾತೆಗಳ ಮಂತ್ರಿಗಳಾಗಿ ಬಸಮ್ಮ ನಿಡಗುಂದಿ, ಉಮಾ ಪೂಜಾರ್, ಮನೋಜ್ ರಾಠೋಡ್, ವಿಜಯಲಕ್ಷ್ಮಿ ಶಾಸ್ತ್ರಿಮಠ್, ಅಂಬಿಕಾ ಜರಕುಂಟಿ, ಚಂದ್ರಿಕಾ ಜಾಧವ್ ಹಾಗೂ ಸಾವಿತ್ರಿ ಮಂಡಾಲಿ ಆಯ್ಕೆಯಾಗಿದ್ದಾರೆಂದು ಮುಖ್ಯ ಶಿಕ್ಷಕರಾದ ಎಂ ಕಳ್ಳಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ರೂಪಾ ಭಜಂತ್ರಿ, ನಬೀಸಾಬ್ ಗುರಿಕಾರ್, ಭೀಮಮ್ಮ ಚಿಕ್ಕಗೌಡ್ರ, ಮರಿಯಪ್ಪ ಕುರಿ, ಕನಕಪ್ಪ ಕಂಬಳಿ ಉಪಸ್ಥಿತರಿದ್ದರು. ವರದಿ VS ಶಿವಪ್ಪನಮಠ, ಯಲಬುರ್ಗಾ. ಆ ಕಡೆ ಸರ್ ತಡಿ ಬರ್ರಿ ಬರ್ರಿ ಬರ್ರಿ. ಎರಡು 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು ನನ್ನ ಹುದ್ದೆ ನಾನು ಆಹಾರ ಮಂತ್ರಿ ಮತ್ತು ಆರೋಗ್ಯ ಮಂತ್ರಿ. ನಾನು ಪ್ರಧಾನಮಂತ್ರಿ. ನಾನು ಉಪ ಪ್ರಧಾನಮಂತ್ರಿ. ನಾನು ಕ್ರೀಡಾ ಮಂತ್ರಿ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಂತ್ರಿ. ಶೈಕ್ಷಣಿಕ ಮಂತ್ರಿ. ಗ್ರಂಥಾಲಯ ಮಂತ್ರಿ. ಆಯ್ಕೆಯಾಗಿದ್ದು ಕಾಯ ವಾಚ ಮನಸ್ಸ ಮತ್ತು ಶಾಲಾ ಕಾರ್ಯವನ್ನು ಶ್ರದ್ಧಾಪೂರ್ವಕವಾಗಿ ಯಾರ ಒತ್ತಾಯವಿಲ್ಲದೆ ನನ್ನ ಮನ ಇಚ್ಛೆಯಂತೆ ಕೆಲಸ ನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಏನು ನಮ್ಮ ನೂತನ ಮಂತ್ರಿಗಳು, ಪ್ರಧಾನಮಂತ್ರಿಗಳಾಗಿರ್ಬೋದು, ಉಪ ಪ್ರಧಾನಿ ಆಗಿರ್ಬೋದು, ಕ್ರೀಡಾ ಮಂತ್ರಿ ಆಗಿರ್ಬೋದು, ಗ್ರಂಥಾಲಯ ಮಂತ್ರಿ ಆಗಿರ್ಬೋದು, ಆರೋಗ್ಯ ಮತ್ತು ಆಹಾರ ಮಂತ್ರಿ ಆಗಿರ್ಬೋದು, ಎಲ್ಲ ಮಂತ್ರಿಗಳಿಗೂ ಕೂಡ ನಾವು ಏನು ಮಾಡ್ತೀವಿ ಅಂತಂದ್ರೆ ಮಾರ್ಗದರ್ಶಿ ಶಿಕ್ಷಕರನ್ನು ನಿಗದಿಪಡಿಸಿದ್ದೇವೆ. ಈಗ ನಾನೇ ಪ್ರಧಾನಮಂತ್ರಿಗೆ ಏನಾಗಿರ್ತೀನಿ, ಮಾರ್ಗದರ್ಶಿ ಶಿಕ್ಷಕನಾಗಿರ್ತೀನಿ. ಹಾಗೆ ನಮ್ಮ ರೂಪಾ ಮೇಡಮ್ ಅವರು ಉಪ ಪ್ರಧಾನಮಂತ್ರಿಗೆ ಅವರು ಏನಾಗಿರ್ತಾರೆ, ಮಾರ್ಗದರ್ಶಿ ಶಿಕ್ಷಕರಾಗಿರ್ತಾರೆ. ಉಳಿದಂತೆ ಎಲ್ಲ ಶಿಕ್ಷಕರು ಕೂಡ ಒಬ್ಬೊಬ್ಬ ಮಂತ್ರಿಗಳಿಗೆ ಮಾರ್ಗದರ್ಶಿ ಶಿಕ್ಷಕರಾಗಿರ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನೀವು ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು. ನಿಮ್ಗೆ ಯಾವುದೇ ಇದು ಕೂಡ ಏನಾದರೂ ಡೈರೆಕ್ಷನ್ ಬೇಕು ಅಂದರೂ ಕೂಡ, ಏನಾದರೂ ನಿಮಗೆ ತಿಳಿಲಿಲ್ಲ ಅಂದರೂ ಕೂಡ ನಿಮ್ಮ ಮಾರ್ಗದರ್ಶಿ ಶಿಕ್ಷಕರನ್ನ ಕೇಳಬೇಕು. ಅಚ್ಚುಕಟ್ಟಾಗಿ ನೀವು ನಿಮ್ಮ ತರಗತಿಗಳಲ್ಲಿ, ಶಾಲೆಯಲ್ಲಿ ಎಲ್ಲ ಕೆಲಸಗಳನ್ನು, ಅಂದರೆ ಇಲ್ಲಿ ನಿಮಗೆ ಹಂಚಿಕೊಟ್ಟಾಗ ನಾವು ಖಾತೆಗಳನ್ನು ಹಂಚಿಕೊಟ್ಟು ಬಿಟ್ಟಿದ್ದೀವಿ, ಹೌದಾ? ಓವರಾಲ್ ಎಲ್ಲ ಮಂತ್ರಿಗಳು ಹೆಂಗೆ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ,
ಶಾಲಾ ಚಟುವಟಿಕೆಗಳು ಚೆನ್ನಾಗಿ ನಡೀತಾ ಇದ್ದಾವ ಇಲ್ಲ ಅಂತೇಳಿ ಏನು ಮಾಡಬೇಕು ಅಂತಂದರೆ ನಮ್ಮ ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಅವರು ಏನು ಮಾಡಬೇಕು ಮೇಲ್ವಿಚಾರಣೆ